ಆಗ್ಲಿಕಾಯಿ ತಿಂದು ಯಾರಿಗೂ ಇದು ಬಂದಿಲ್ಲ. ನೀವು ಸಕ್ಕರೆ ತಿಂದು ಕಾಯಿಲೆ ಬರ್ಸ್ಕೊತಾ ಇರೋದು. ನಾವು ಸ್ವಲ್ಪ ನನ್ನ ಕೃಷಿ ಯಾವ ಥರ ಅಂದರೆ ನೈಸರ್ಗಿಕವಾಗಿ ಸಿಗೋಂಥ ಸಂಪನ್ಮೂಲದಲ್ಲಿ ಯಾವ ಥರ ಕೃಷಿ ಮಾಡ್ಬೋದು ಅನ್ನೋದು ಒಂದು ಪ್ರಯೋಗವಾಗಿ ನಾನು ಮಾಡಿದ್ದೀನಿ. ನಾನು ಮಧುನಾಶಿನಿ ಅಂತ, ಈ ಮಧುನಾಶಿನಿ ಅಂದರೆ ಮಧುನ ನಾಶ ಮಾಡೋಂಥ ಎಲೆ ಇದು. ಈ ಎಲೆ ತಿಂದರೆ ನೀವು ಈ ಎಲೆ ತಿಂದು ನಿಮಗೆ ಬಾಯಿ ಅವೆಲ್ಲ ಕೂಡ ನೋಡಿ, ಇದೆಲ್ಲ ಬಾಯಿನ ಸ್ವೀಟ್ ಮಾಡುತ್ತಿದ್ದು. ಅಂದ್ರೆ ನಮಗೆ ಕೆಟ್ಟ ದುರ್ವಾಸನೆ ಬಂದಾಗ ಮೌತ್ ಫ್ರೆಶ್ನರ್ ತರ ಈ ನಮ್ಮ ಈ ಗುಲ್ಗಂಜಿ ಯೂಸ್ ಮಾಡ್ಬೋದು. ಲೆಮನ್ ಗ್ರಾಸ್ ತಗೊಳ್ಳಿ, ಟೆನ್ಷನ್ ಫ್ರೀ ಅಂತ. ನೀವು ಲೆಮನ್ ಗ್ರಾಸ್ನೇ ಅತಿ ಹೆಚ್ಚು ಕುಡಿಯೋದ್ರಿಂದ ಈಟಾಗಿ ಪೈಲ್ಸ್ ಆಗ್ಬೋದು. ಅಮೃತ ಬಳ್ಳಿನೂ ಅಷ್ಟೇ, ಅದು ಎಷ್ಟು ಬೇಕಷ್ಟೇ ಅಮೃತ ಬಳ್ಳಿನೂ ನೀವು ಜಾಸ್ತಿ ಕುಡಿಯೋದ್ರಿಂದ ನೀವು ಈಟಾಗಿ ನಿಮ್ಮ ಹೊಟ್ಟೆ ಎಲ್ಲ ಉರಿ ಸ್ಟಾರ್ಟ್ ಆಗುತ್ತೆ. ನಾವು ನ್ಯಾಚುರಲ್ ಲಿಫ್ಟಿಕ್ ತರ, ಲಿಫ್ಟಿಕ್ ತರನು ಯೂಸ್ ಮಾಡ್ಬೋದು. ನಮಸ್ಕಾರ, ನಾನು ರಾಘವೇಂದ್ರ ಅಂತ, ಬೆಕ್ಕ, ಶ್ರವಣಬೆಳಗೊಳದಿಂದ ಒಂದು 3.5 ಕಿಲೋಮೀಟ್ರ್ ಅಂತರದಲ್ಲಿದ್ದೀನಿ. ನಾನು ಈ ಕಡೆ ಹೈವೇಯಿಂದ ಮಧ್ಯ ಇದ್ದೀನಿ. ರಾಘವೇಂದ್ರ ಬೆಕ್ಕ ಅಂತ. ನಾನು BCom ಪದವೀಧರ. ಸುಮಾರು ಒಂದು 25 ವರ್ಷದಿಂದ ನಾನು ಬೆಂಗಳೂರಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಂಥವನು. ಕೊನೆಗೆ ನಮ್ಮ ತಂದೆ ತೀರೋದ್ಮೆ ನಂತರ ನಾನು ಜಮೀನಿಗೆ ಬರೋ ಅನಿವಾರ್ಯತೆ ಬಂತು. ಏಕೆಂದರೆ ನಾವು ಇಷ್ಟೆಲ್ಲ ಜಮೀನು ಇಟ್ಕೊಂಡು ನಾವು ಹೊರಗಡೆ ಇರೋದಕ್ಕಿಂತ ನಾವು ಇಲ್ಲೇನಾದರೂ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ, ವಿಭಿನ್ನವಾಗಿ ಕೃಷಿ ಮಾಡಬೇಕು ಅಂತ ಬಂದಿರೋಂಥ ಒಂದು ಸನ್ನಿವೇಶ ಇದು. ಏಕೆಂದರೆ ಈಗ ಎಲ್ಲರೂ ಕೃಷಿ ಅಂತ ಅಂದರೆ ಒಂದೊಂದು ಮೂಟೆಗಟ್ಟಲೆ ಗೊಬ್ಬರ ತರಬೇಕು, ಇದು ಮಾಡಬೇಕು, ಏನೋ ಅದು ಹೊರಗಡೆಯಿಂದ ಎಲ್ಲ ತಂದು ಹಾಕಿದ್ರೆ ಕೃಷಿ ಮಾಡೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ನನ್ನ ಕೃಷಿ ಯಾವ ಥರ ಅಂದರೆ ನೈಸರ್ಗಿಕವಾಗಿ ಸಿಗೋಂಥ ಸಂಪನ್ಮೂಲದಲ್ಲಿ ಯಾವ ಥರ ಕೃಷಿ ಮಾಡ್ಬೋದು ಅನ್ನೋದು ಒಂದು ಪ್ರಯೋಗವಾಗಿ ನಾನು ಮಾಡಿದ್ದೀನಿ. ನಾನು ಇದು ನನ್ನ ಒಂದು 20-25 ವರ್ಷದ ಒಂದು ಎಕ್ಸ್ಪೀರಿಯೆನ್ಸ್ ಇದು. ಏಕೆಂದರೆ ಇವತ್ತು ಒಂದು ಗಿಡದಿಂದ ಎಷ್ಟೆಷ್ಟು ನಮಗೆ ಉಪಯೋಗಗಳು ಏನೇನು ಬರುತ್ತೆ, ಮತ್ತು ಔಷಧಿ ಗಿಡದ ಮಹತ್ವಗಳೇನು, ಏನಕ್ಕೆ ಪರಿಸರದ ಪೂರಕವಾದ ಗಿಡಗಳು ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇನ್ನು ಸಣ್ಣ ಉದಾಹರಣೆ ಹೇಳೋದಾದರೆ, ಈ 25 ವರ್ಷದಿಂದ ಈ ಮರ ಒಂದು ಸಣ್ಣ ಕಡ್ಡಿಯಾಗಿ ಬಂದಿರೋಂಥ ಮರ ಇದು, ಅರಳಿ ಮರ. ಇದಕ್ಕಿಂತ ಸಣ್ಣದಿತ್ತು ಅಂತ ಅನ್ನಿ. ಅವತ್ತು ನನಗೆಲ್ಲ ಹೇಳ್ತಿದ್ದು, ಇಲ್ಲೊಂದು ಕವಲೆ ಹೋಗಿತ್ತು, ಎಲ್ಲ ಕೇಳ್ತಿದ್ದು ಇಷ್ಟೇನೆ, ಅರಳಿ ಮರ ಕಿತ್ತಾಕಿ ನಿಮಗೆ ಮನೆಗೆ ತೊಂದರೆ, ಇಲ್ಲಿ ತೋಟ ಎಲ್ಲ ಹರಡ್ಕೊಳ್ಳುತ್ತೆ ಅಂತ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಮನಸ್ಥಿತಿ ಹೆಂಗಿದೆ, ನಾನೇ ನೆಟ್ಟಿದ್ದಲ್ಲ, ಅದೇ ಹುಟ್ಟಿದ್ದು. ಇಲ್ಲಿ ಎಷ್ಟೋ ಅನೇಕ ಸಸ್ಯಗಳೆಲ್ಲ ಅದೇ ಹುಟ್ಟಿರೋದು. ನಾವು ಕೆಲವು ಹಾಕಿದ್ದೀವಿ, ಕೆಲವು ಅದೇ ಹುಟ್ಟಿದೆ. ಈ ಒಂದು ಅರಳಿ ಮರನ ಯಾರು ಬಂದರೂ ಇದು ಕಿತ್ತೆಸ್ಬಿಡಿ, ಇದು ದೊಡ್ಡದು ಮರ ಆಗತ್ತೆ ಅಂತ. ನಾನು ಬಂದವ್ರಿಗೆಲ್ಲ ಏನು ಹೇಳ್ತಿದ್ದೆ ಗೊತ್ತಾ, ನನ್ನ ಕೊನೆ ಆಸೆನೇ ಈ ಒಂದು ದೊಡ್ಡ ಮರ ಆಗಿ ನೋಡಿ ನಾನು ಹೋಗ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಅಂದ್ಕೊಂಡು, ಇವತ್ತು ಈ ಒಂದು ಮರ ಅಂದರೆ ಅನೇಕ ಮರಗಳು ಇರ್ಬೋದು, ಈ ಒಂದು ಅರಳಿ ಮರನ ನಾನು ಉಳಿಸ್ಕೊಂಡಿರೋದ್ರಿಂದ ಈ ಅರಳಿ ಮರಕ್ಕೆ ಒಂದು ನಾನಾರು ಒಂದು 20-30 ಬಳ್ಳಿಗಳನ್ನ ಹಬ್ಸಿದ್ದೀನಿ. ಇದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಬೇಕಾದ್ರೆ ನೋಡಿ, ಇಲ್ಲಿ ಬನ್ನಿ, ಇಲ್ಲೇ ಇದೆ ಬಳ್ಳಿಗಳು, ಹೇಳ್ತೀನಿ. ಸುಮಾರು ಬಳ್ಳಿಗಳು. ಇದು ಒಂದು ಮಧುನಾಶಿನಿ ಅಂತ ಒಂದು, ಅಂದರೆ ನೋಡಿ, ಇದು ಮಧುನಾಶಿನಿ ಅಂತ. ಈ ಮಧುನಾಶಿನಿ ಅಂದರೆ ಮಧುನ ನಾಶ ಮಾಡೋಂಥ ಎಲೆ ಇದು. ಈ ಎಲೆ ತಿಂದರೆ, ನೀವು ಈ ಎಲೆ ತಿಂದು ನಿಮಗೆ ಬಾಯಿ ಸಪ್ಪೆ ಆದರೆ ನಿಮಗೆ ಶುಗರು ಇಲ್ಲ. ಟೆಸ್ಟ್ ಮಾಡ್ಕೊಂಡಂಗೆ ಇದನ್ನ ತಿಂದ್ರೂ ಕೂಡ ನಿಮಗೆ ಗೊತ್ತಾಗ್ತಾ ಇದೆ ಅಂದರೆ ನಿಮಗೆ ಶುಗರ್ ಇದೆ. ಅಕಸ್ಮಾತ್ ನೀವು ಬೇಕಾದ್ರೆ ತಿಂದು ಬೇಕಾದ್ರೆ ಪರೀಕ್ಷೆ ಮಾಡಿ, ನಿಮ್ಗೇನು ಗೊತ್ತಾಗಲ್ಲ. ಅಂದ್ರೆ ಪ್ರಕೃತಿ ಎಲ್ಲಾನು ಕೊಟ್ಟಿದೆ, ನಾವು ಅದನ್ನ ಬಳಸ್ಕೊಳ್ಳೋಂಥದ್ದು ಬೇಕು. ಈ ಒಂದು ಬಳ್ಳಿ ನೋಡಿ, ಇದು ಆಲೆ ಸುಮಾರು ವರ್ಷ ಆಯ್ತು, ಇದೆಲ್ಲ ಬೀಜ ಎಲ್ಲ ಹರಡ್ತಾ ಇದೆ. ಅದ್ರ ಜೊತೆಗೆ ಒಂದು ಬಿಳಿ ಗುಲ್ಗಂಜಿ, ಅಂದ್ರೆ ನೋಡಿ ಅದು ಕೂಡ ಮೇಲೆ ಹೋಗಿದೆ. ಅಂದ್ರೆ ಈ ಗುಲ್ಗಂಜಿ ಗಿಡನೂ ಕೂಡ ಮೇಲೆ ಮರ ಕಬ್ಬಿದೆ. ಆಮೇಲೆ ಅಮೃತ ಬಳ್ಳಿನೂ ಕೂಡ ಹಬ್ಬಿದೆ. ಅನೇಕ ಇನ್ನ ಇದ್ರದ್ದು ಈಶ್ವರ ಬಳ್ಳಿ, ಇಂಥವೆಲ್ಲ ಕೂಡ ನೋಡಿ, ಇದೆಲ್ಲ ಬಾಯಿನ ಸ್ವೀಟ್ ಮಾಡುತ್ತಿದ್ದು. ಅಂದ್ರೆ ನಮ್ಗೆ ಕೆಟ್ಟ ದುರ್ವಾಸನೆ ಬಂದಾಗ ಮೌತ್ ಫ್ರೆಶ್ನರ್ ತರ ಈ ನಮ್ಮ ಈ ಗುಲ್ಗಂಜಿ ಯೂಸ್ ಮಾಡ್ಬೋದು. ಬಿಳಿ ಗುಲ್ಗಂಜಿ. ಈ ಇಸ್ಪ ಎಲ್ಲ ಆದ್ರೆ ಈ ಕಾಳನ್ನ ನೋಡಿ, ಇದು ಸಿಹಿ ಬರುತ್ತೆ, ಅದೇ ಈ ಕಾಳು ವಿಷ. ಇದು ವಿಷ. ಅಂದ್ರೆ ಕಾಳನ್ನ ನಾವು ಇಸ್ಬುಗಳಿಗೆಲ್ಲ ನಾವು ಪೌಡ್ರ್ ಮಾಡಿ ಈ ಬೆಳೆಸೋದ್ರಿಂದ ನಮ್ಗೆ ಬಹಳ ಒಂದು ಉಪಯುಕ್ತವಾದ ಒಂದು ಔಷಧಿ ಸಸ್ಯಗಳಾಗ್ಬೋದು. ಇದನ್ನೆಲ್ಲ ಕೂಡ ಪಾನ್ ಎಲೆಗಳಿಗೆ ಯೂಸ್ ಮಾಡ್ತಾರೆ. ಈಗ ಅಮೃತ ಬಳ್ಳಿ, ಯಾಕೆಂದ್ರೆ ಅಮೃತ ಬಳ್ಳಿನೆಲ್ಲ ಯಾಕೆ ನಾವು ಅಂದ್ರೆ ನಮ್ಮ ಪ್ರಕೃತಿಗೆ ಪೂರಕವಾದ ಗಿಡಗಳು ನಾವು ಬೆಳೆಸಲೇಬೇಕು.
ಇಲ್ಲದೆ ಹೋದ್ರೆ ಈಗ ನೋಡಿ ಅದ್ರ ಪಕ್ಕ ಅದೇ ಬೇವು ಬಂತು, ಅಲ್ಲೇ ಬೇವಿನ ಮರ ಇದೆ. ಆ ಬೇವಿನ ಮರ ನಾನು ಕೂಡ ಬುದ್ಧ ಬ್ಯಾಂಬೋ ಹಾಕಿರೋದಷ್ಟೇನೆ ಅದನ್ನ. ಇನ್ನ ಈತ್ಲು ಮರಗಳು ಅದೇ ಹುಟ್ಟಿದ್ದದು. ಈ ಸಲ ಎಲ್ಲ ಈತ್ಲೆಹಣ್ಣು ಬಿಟ್ಟಿದೆ ಅದು. ಈ ಈತ್ಲೆಹಣ್ಣು ತಿನ್ನಕ್ಕೆ 20 ವರ್ಷ ತಗೋತು. ನಾವು ಇವತ್ತು JCP ಬಂದಿರೋದ್ರಿಂದ ಒಂದು ಈತ್ಲು ಮರನು ಬಿಡ್ತಾ ಇಲ್ಲ. ಈತ್ಲು ಮರ ಎಲ್ಲ ಕಿತ್ತಾಕ್ತಾ ಇದೀವಿ. ಇವತ್ತೇನಾಗಿದೆ, ನಾವು ಈತ್ಲು ಗರಿನ ಒಂದು ಮರಕ್ಕೆ ಕಟ್ಟಿದ್ರೆ ಯಾವ ಪ್ರಾಣಿಗಳು ಕೂಡ ಅದಕ್ಕೆ ಬಾಯಿ ಚುಚ್ಚುತ್ತೆ ಅಂತ ಅದನ್ನ ರಕ್ಷಣೆ ಮಾಡ್ತಾ ಇದ್ರು. ಇವತ್ತು ಏನಾಗಿದೆ, ಅದಕ್ಕೊಂದು ಸೆಕ್ಯೂರಿಟಿ ಮಾಡಕ್ಕೆ ಅದಕ್ಕೊಂದು 1000 ಖರ್ಚು ಮಾಡ್ಬಿಟ್ಟು ಸೆಕ್ಯೂರಿಟಿ ಮಾಡ್ಬೇಕು. ಹಿಂದೆಲ್ಲ ಬರೀ ಈತ್ಲು ಗರಿ ಕಟ್ಟಿ ಈತ್ಲು ಚಾಪೆ ಮೇಲೆ ಮನಕ್ಬೇಕಾದ್ರೆ ನಮ್ಗೆ ಯಾವ ಕಾಯಿಲೆನೂ ಬರ್ತಿರ್ಲಿಲ್ಲ. ಕಸ ಗುಡ್ಸಕ್ಕಾಗೋದು, ಈತ್ಲು ಆಗೋದು, ಈತ್ಲು ಹಣ್ಣು ಬರೋದು, ಅದರಿಂದ ಕೂಡ ನೀರ ತೆಗಿತಾ ಇದ್ರು. ಇಷ್ಟು ಉಪಯೋಗ ಇರೋಂಥ ಮರಗಳನ್ನೆಲ್ಲಾನು ಈತ್ಲು ಮರ ಬಂದ ಕಡೆ ತೆಂಗಿನ ಮರ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಶಾಸ್ತ್ರನೂ ಇತ್ತು. ಈ ತರ ಒಂದು ಪ್ರಕೃತಿ ನಾವು ಬಿಟ್ಟು ಅದಾಗದ್ ಬರೋದ್ನಾದ್ರೂ ನಾವು ಉಳಿಸ್ಕೋಬೇಕು. ಎಲ್ಲ ಒಂದು ಸೀತಾಫಲ ಎಲೆ ಆಗ್ಬೋದು, ಇದು ಕೃಷಿಗೆ ಪೂರಕವಾಗಿ ಹೆಂಗಾಗುತ್ತೆ ಅನ್ನೋದು ನಾನು ತರದಂತ ಹೇಳ್ತೀವಿ. ಯಾಕೆ ಗಿಡದ ಮಹತ್ವಗಳನ್ನ ನಾನು ಔಷಧಿ ಗಿಡದ ಬೆಳೆಸಿದೀವಿ ಅಂದ್ರೆ, ಯಾವಾಗ ವಾತಾವರಣ ಚೆನ್ನಾಗಿರುತ್ತೆ ನಿಮಗೆ ಯಾವ್ದಾ ರೋಗ ಇರೋದಕ್ಕ ಬರಲ್ಲ. ಇವತ್ತೆಲ್ಲೋದ್ರೂ ಡಿಸೀಸ್ ಇದೆ. ಈ ಎಲೆಗಳು ಒಳ್ಳೆ ಅಂದ್ರೆ ಎಲ್ಲಾ ತರದ್ದು ಎಲೆಗಳನ್ನ ನಾವು ಭೂಮಿಗೆ ಸೇರಿದಾಗ ಏನಾಗುತ್ತೆ, ಭೂಮಿಲಿ ವಿಷಜಂತುಗಳೆಲ್ಲ ಇದಾಗ್ತವೆ. ನೀವು ಕೆಮಿಕಲ್ ಯಾವಾಗ ಸಿಹಿ ಜಾಸ್ತಿ ಆಗುತ್ತೆ ಅಲ್ಲಿ ಎಲ್ಲ ಥರದ ಕಾಯಿಲೆಗಳು ಶುರು ಆಗ್ತದೆ. ನೀವು ಯಾರು ಕೂಡ ಆಗ್ಲಿಕಾಯಿ ತಿಂದು ಯಾರಿಗೂ ಇದು ಬಂದಿಲ್ಲ. ನೀವು ಸಕ್ಕರೆ ತಿಂದು ಕಾಯಿಲೆ ಬರ್ಸ್ಕೊತಾ ಇರೋದು. ನಾವು ಸಕ್ಕರೆನೂ ಕೂಡ ನಾವು ಸ್ಟೀವಿಯಾ ಅಂತ ಇದೆ, ಅದು ಕೂಡ ಒಂದು ಸಿಹಿ ಬರೋಂಥ ಒಂದು ಎಲೆಯಲ್ಲಿ ಸಿಹಿ ಬರುತ್ತೆ ಸ್ಟೀವಿಯಾ ಗಿಡ. ಅಂದರೆ ಪ್ರತಿಯೊಂದು ಗಿಡದಲ್ಲೂ ಸಕ್ಕರೆ ಅಂಶ ಇದೆ. ಆಮೇಲೆ ನೀರ ಸಕ್ಕರೆ ಆಗಿರ್ಬೋದು. ನಾವು ಇವತ್ತು ಈ ಕೆಟ್ಟ ಒಂದು ಚಟಗಳಿಗೆ ಅಂದರೆ ಕಾಫಿ ಆಗ್ಬೋದು, ಟೀ ಆಗ್ಬೋದು, ನಾವು ಕೂಡ ಕಾಯಿ ಹಾಲಲ್ಲಿ ಕೂಡ ಟೀ ಮಾಡೋಂಥ ಕೆಲಸನ ನಾನು ತೋರಿಸ್ತೀನಿ. ಕಾಯಿ ಹಾಲಲ್ಲೂ ಕೂಡ ಟೀ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾವು ಈ ಸಸ್ಯಜನ್ಯಗಳನ್ನ ಬೆಳೆಸ್ಕೊಂಡು ಒಂದೊಂದು ಗಿಡದ ಬನ್ನಿ ಹಾಗೆ ನೋಡ್ತಾ ಇರೋಣ. ಇದು ನೋಡಿ ಆಡ್ಸೋಗೆ ಅಂದರೆ ಇದು ಬೇಲಿ ಹಿಂದೆ ಎಲ್ಲ ಬೇಲಿ ಪಕ್ಕ ಎಲ್ಲ ಬೆಳೆಯುತ್ತಂದ್ರೆ ಮಲೆನಾಡು ಕಡೆ ಇರ್ತಿತ್ತು. ನಾವು ಯಾಕೆ ಬಾರ್ಡ್ರಾಗಿ ಹಾಕಬೇಕು ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದರಿಂದ ಸುಮಾರು ಒಂದು 10-15 ಥರ ಕಾಯಿಲೆಗಳು ನಮಗೆ ಅನುಕೂಲ ಆಗುತ್ತೆ. ಆಡ್ಸೋಗೆಯಿಂದ ನಮ್ಗೇನಾಗುತ್ತೆ, ದಮ್ಮು ಬರುತ್ತೆ. ಕೆಲವ್ರಿಗೆಲ್ಲ ದಮ್ಮು ಇರೋದನ್ನ ದಮ್ಮನ್ನ ಇದು ಮಾಡುತ್ತೆ. ಆಮೇಲೆ ಕೆಮ್ಮು ಕೂಡ. ಆಮೇಲೆ ಕೆಲವ್ರಿಗೆ ವೆರಿಕೋಸ್ಗೆ ಇದು ರಕ್ತನಾಳಗಳು ಕಟ್ಕೋತವೆ. ಆ ರಕ್ತನಾಳಗಳನ್ನ ಕ್ಲಿಯರ್ ಮಾಡೋದಕ್ಕೂ ಇದು ಒಳ್ಳೆ ಮದ್ದು. ಇದು ನಾವು ಅನ್ಕೊಳ್ಳಿ, ಈಗ ನೋಡಿ ಈ ಒಂದು ಸಣ್ಣ ಗಿಡಗಳು ಎಲ್ಲೋ ಒಂದು ಮೂಲೆಗೆ ಹಾಕಿದ್ರು ಅದು ಬರ್ತಾವೆ. ಆ ದನ ತಿನ್ನಲ್ಲ, ಏನು ತಿನ್ನಲ್ಲ, ಬಟ್ ಎಂತವೂ ಇಲ್ಲ. ಬಟ್ ಬಿದ್ದಿರೋಂಥ ಎಲೆಗಳು ನೋಡಿ, ಇದು ನಮಗೆ ಇಲ್ಲಿರೋಂಥ ಎಲೆಗಳು ಇದು ಗೊಬ್ಬರ ಮೂಲಕ ನಮ್ಮ ಜಮೀನಿಗೆ ನೋಡಿ ಅಲ್ಲೂ ಇದೆ ನೋಡಿ. ಆ ಬಿದಿರಿನ ಎಲೆಗಳು ನೋಡಿ, ಒಂದು ಜೇನಾಗಿರ್ಬೋದು, ಅಷ್ಟು ಎಲೆಗಳು ಆ ಉದುರದಿಂದ ನಮಗೆ ಒಂದು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ. ನಾವು ₹1 ಹಾಕಿ 100 ರೂಪಾಯಿ ಎಲೆಗಳನ್ನ ಗೊಬ್ಬರ. ಈಗ ನೋಡಿ ಈ ಅರಳಿ ಮರ ಪಕ್ಷಿಲಿ ಹುಟ್ಟಿರೋಂಥದ್ದು, ಇವತ್ತು ಆ ಎಲೆ ಉದುರಿದ್ರೆ ಎಷ್ಟೋ ಮರಗಳಿಗೆ ಗಾಳಿಲಾಗಿದ್ದಾಗ್ಬೋದು ನಮಗೆ ಎಲೆ ಗೊಬ್ಬರವಾಗಿ ಹೋಗುತ್ತೆ. ಇದನ್ನ ಒಂದು 3 ಎಲೆ 4 ಎಲೆನ ನಾವು ಕುದಿಸಿ ಕಷಾಯ ತರ ಕುಡಿಯೋದ್ರಿಂದ ಕುಡಿಬೇಕು. ಕೆಲವ್ರು ಏನ್ ಮಾಡ್ತಾರೆ, 2 ಎಲೆ ಕುಡಿದ್ರೆ 10 ಎಲೆ ಕುಡಿದಾಗ ಏನಂತೆ ಹೀಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಒಂದನ್ನು ಕೇಳಿಸ್ಕೋತಾರೆ, ಇನ್ನೊಂದನ್ನು ಬಿಟ್ಬಿಡ್ತಾರೆ. ನಾವು ಆಯುರ್ವೇದದಲ್ಲಿ ನಾವು ಕೆಲವು ಇದಕ್ಕೆ ಔಷಧಿಗಳನ್ನ ಅವ್ರನ್ನ ಕೇಳಿ ಇದು ಮಾಡಿವಿ. ಔಷಧಿ ಗಿಡದ ಬಗ್ಗೆ ಹೇಳ್ಬೇಕು, ನಾವು ಹೆಂಗ್ ತಗೋತೀವಿ ಅಂತ ಹೇಳಕ್ ಹೋದ್ರು. ಈಗ ಕೆಲವ್ರು ಏನು ಲೆಮನ್ ಗ್ರಾಸ್ ತಗೊಳ್ಳಿ ಟೆನ್ಷನ್ ಫ್ರೀ ಅಂತ. ನೀವು ಲೆಮನ್ ಗ್ರಾಸ್ನೇ ಅತಿ ಹೆಚ್ಚು ಕುಡಿಯೋದ್ರಿಂದ ಹೀಟಾಗಿ ಪೈಲ್ಸ್ ಆಗ್ಬೋದು. ಅಮೃತ ಬಳ್ಳಿನೂ ಅಷ್ಟೇ, ಅದು ಎಷ್ಟು ಬೇಕಷ್ಟೇ. ಅಮೃತ ಬಳ್ಳಿನೂ ನೀವು ಜಾಸ್ತಿ ಕುಡಿಯೋದ್ರಿಂದ ನೀವು ಹೀಟಾಗಿ ನಿಮ್ಮ ಹೊಟ್ಟೆ ಎಲ್ಲ ಉರಿ ಸ್ಟಾರ್ಟ್ ಆಗುತ್ತೆ. ಅಮೃತನೂ ಕೂಡ ವಿಷ ಆಗುತ್ತೆ ಅನ್ನೋದು ಸರ್ವೇ ಸಾಮಾನ್ಯ. ಒಂದು ಪ್ರಶ್ನೆ ಸರ್, ಈಗ ನಿಮ್ಗೆ ಬಹಳಷ್ಟು ಆಸಕ್ತಿ ಇದೆ, ಯಾವುದು ಈ ಗಿಡಮೂಲಿಕೆಗಳು, ಈಗ ಔಷಧಿ ಸಸ್ಯಗಳ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ. ಅಂದ್ರೆ ಎಷ್ಟು ವರ್ಷದಿಂದ ಇದನ್ನ ಅಭ್ಯಾಸ ಯಾವ ತರ ಮಾಡ್ತಾ ಇದ್ರ, ನಾಲೆಡ್ಜ್ ಹೆಂಗ್ ಬಂತು ಅಂತ? ನಾವು ಈ ಕೆಲವು ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ಒಂದು FRLST ಅಂತ ಒಂದು ಸಂಸ್ಥೆ, ಅದು ಯಲಹಂಕದಲ್ಲಿ ಇದೆ. ಇದು ಅಲ್ಲಿ ತುಂಬಾ ಆಯುರ್ವೇದ ಸಸ್ಯನ ನರ್ಸರಿಗಳು ಮಾಡಿದ್ರು. ಅಲ್ಲಿ ಒಂದು 12 ಎಕರೆಲಿ ಮಾಡಿದ್ದಾರೆ. ಅಲ್ಲಿ ಏನೋ ಒಂದು ಕಾಡು, ಅಲ್ಲಿ ಯಾರು ಹೋಗದೇ ಇರೋ ಜಾಗದಲ್ಲೇ ಎಷ್ಟೊಂದು ಜನ ಆ ಒಂದು ಅಲ್ಲಿಗೆ ಹೋಗ್ತಾ ಇದ್ರು. ನಾವು ಇಲ್ಲಿ ಒಂದು ಟೂರಿಸಂ ಪ್ಲೇಸು, ಆಮೇಲೆ ನನ್ನ ಜಾಗ ಜಾಸ್ತಿ ಇದೆ, ನಾನು ಯಾಕೆ ಪ್ರಕೃತಿನ ಒಂದು ಮರಗಳನ್ನ ನಾವು ಉಳಿಸ್ಕೋಬಾರ್ದು, ಮುಂದಿನ ಪೀಳಿಗೆಗೆ ಮರ ತೋರ್ಸೋಕ್ಕೆ ಮರಗಳು ಇಲ್ದಂಗೆ ಮಾಡ್ತಾ ಇದ್ದೀವಿ.
ಈ ಒಂದು ನಶಿಸಿ ಹೋಗೋ ಗಿಡಗಳನ್ನೂ ನಾನು ಉಳಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ನೆಕ್ಸ್ಟ್ ಜನರೇಷನ್ ಅಂದ್ರೆ ಎಲ್ಲಾ ತರದ್ದು ಗೊಬ್ಬರ ಹೆಂಗೆ ಒಂದು ಸಾಂಬಾರ್ ಚೆನ್ನಾಗ್ಬೇಕು ಅಂದ್ರೆ ಎಲ್ಲಾ ಐಟಮು ಹಾಕ್ಬೇಕು. ಎಲ್ಲಾ ಐಟಮ್ ಹಾಕಿದ್ರೆ ಸಾಂಬಾರು ಅನ್ನ ಬರೀ ಮುದ್ದೆನೆ ತಿನ್ನಕ್ಕಾಗಲ್ಲ. ಹಾಗೆ ಪ್ರಕೃತಿಗೂ ಎಲ್ಲಾ ತರದ್ದು ಸೊಪ್ಪು ಗೊಬ್ಬರ ಆಗ್ಬೋದು, ಗಂಧ ಆಗೋದು ಎಲ್ಲ ಬಿದ್ದರೆ ಅದು ಭೂಮಿ ಕೂಡ ಫಲವತ್ತಾಗುತ್ತೆ. ನಾವು ಒಂದನ್ನೇ ರುಚಿ ಕೊಟ್ರೆ ಅದೇನು ಪ್ರಯೋಜನ ಆಗಲ್ಲ. ಅಲ್ಲಿಂದನೇ ಇದ್ರ ಬಗ್ಗೆ ಆಸಕ್ತಿ ಬಂತು. ನಾವು ಕೂಡ ಇದನ್ನ ನಮ್ಮ ಅನುಭವ ಕೂಡ ಹಂಗಂಗೆ ಬೆಳೀತಾ ನಮ್ಗೆ ಅನುಭವಗಳು ಆಸಕ್ತಿ ಈಗ ನಾವು ಯಾವುದೇ ತರದ್ದು ರೋಗ ನಮ್ಗೇನೋ ಹಣ್ಣಿನ ಗಿಡಗಳಿಗೆ ರೋಗ ಬಂದಿಲ್ಲ, ಇನ್ ಕೇಸು ನಿಂಬೆ ಗಿಡ ಈ ಥರದಕ್ಕೆ ಏನಾರು ರೋಗ ಬಂತು ಅಂದ್ರೆ ಸಸ್ಯಜನ್ಯದಿಂದ ನಾನು ಔಷಧಿ ಮಾಡ್ಕೋತೀನಿ. ಈ ಆಡ್ಸೋಗೆ ಆಗ್ಬೋದು, ಈ ರಾಮಫಲ, ಸೀತಾಫಲ, ಎಕ್ಕದೆಲೆ, ನಿಜವಾಗ್ಲೂ ಪಾಪ ಜನ ಪೊಟ್ಯಾಶ್ ಬೇಕು ಅಂದ್ರೆ ನಾವು ಎಕ್ಕದೆಲೆಯಲ್ಲಿ ನಮಗೆ ಪೊಟ್ಯಾಶ್ ಅಂಶ ಸಿಗುತ್ತೆ. ಬೇವಿನ ಎಲೆ, ಅದೇ ರೀತಿ ಪಾರ್ಟೇನಿಯಮ್ಮು, ಇವನ್ನೆಲ್ಲನೂ ನಾವು ಗಂಜಿ ಜೊತೆ ಕರ್ಗಾಕಿ ಅದನ್ನ ಸೋಸಿ ನಾವು ಸ್ಪ್ರೇ ಕೊಡೋದ್ರಿಂದ ಎಂಥ ಹುಳಗಳು ಕೂಡ ಹೋಗಂತ ಇದೆ. ಆಮೇಲೆ ಈ ಥರ ನಾವು ಈ ಥರ ಉಪಯುಕ್ತವಾದ ಗಿಡಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ನಾವು ಹೊರಗಡೆಯಿಂದ ತರೋದು ತಪ್ಪುತ್ತೆ. ಇವತ್ತು ಏನೇ ಒಂದು ಔಷಧಿ ಅಂಗಡಿಗೆ ಹೋಗಿದ್ರೆ ನಾವು ಹೇಳಿದನ್ನ ತರೋದ್ ಬದಲು ನಮ್ಮಲ್ಲೇ ಗಿಡಮೂಲಿಕೆಯಿಂದನೇ ನಾವು ಈ ಔಷಧಿಗಳನ್ನ ಮಾಡ್ಕೊಂಡು ನಾವು ಉಳಿಸ್ಕೋಬೇಕಾದ ಸಂದರ್ಭಗಳು ಬೇಕಾಗುತ್ತೆ. ಈಗ ನೋಡಿ ನಾವೆಲ್ಲ ಬೆಳೆಸೋದು ನೋಡಿ ಒಂದು ಕುಂಕುಮದ ಗಿಡ, ನಾವೆಲ್ಲ ಫುಡ್ ಕಲರಿಂಗ್ ಕೂಡ ಕೆಮಿಕಲ್ ಆಗಿದೆ. ಇವತ್ತು ಫುಡ್ ಕಲರಿಂಗ್ ಕೂಡ ಕೆಮಿಕಲ್ ಇದೆ. ಮೇಲ್ಗಡೆ ಇದೆ ಅದು ಕುಂಕುಮದ ಗಿಡ ನೋಡಿ, ಅಲ್ಲೇ ಬನ್ನಿ. ಅದು ಆ ಗಿಡ ಅಂದ್ರೆ ಪ್ರಕೃತಿ ಎಲ್ಲಾನು ಕೊಡುತ್ತದು, ನಮಗೆ ಗೊತ್ತಾಗ್ಬೇಕಷ್ಟೇನೆ. ಈಗ ಇದು ಫುಡ್ ಕಲರಿಂಗ್ ಯೂಸ್ ಮಾಡ್ಬೋದು, ನ್ಯಾಚುರಲ್ ಸಿಂಧೂರ, ಇದು ನ್ಯಾಚುರಲ್ ಆಗಿ ಇದು ಬೀಜನ ನಾವು ಕಲರಿಂಗ್ ತರ ಯೂಸ್ ಮಾಡ್ಬೋದು. ನೋಡಿ ನಾವು ನ್ಯಾಚುರಲ್ ಲಿಫ್ಟಿಕ್ ತರ ಲಿಫ್ಟಿಕ್ ತರನು ಯೂಸ್ ಮಾಡ್ಬೋದು. ಅಂದ್ರೆ ಅಷ್ಟು ನಮ್ಗೆ ಎಲ್ಲ ಪ್ರಕೃತಿ ಅಡಿಗೆ ಇದು ಪೌಡ್ರ್ ಮಾಡಿ ನಾವು ಸಿಂಧೂರ ಕುಂಕುಮಕ್ಕೆ ಯೂಸ್ ಮಾಡ್ಬೋದು. ಸಿಂಧೂರ ಬಿಟ್ರೆ ನಾವು ಇದನ್ನ ಕೇಸರಿ ಬಾತು ಅದಕ್ಕೆಲ್ಲ ಕಲರಿಂಗ್ ತರ ಎಲ್ಲ ಯೂಸ್ ಮಾಡ್ಬೋದು. ಇಷ್ಟು ಒಂದು ಮರಗಳು ಇಂಥವೆಲ್ಲ ನಾವು ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಯಾವ್ದೋ ಒಂದು ಕೆಮಿಕಲ್ ಆಯ್ತು ಇದು ಹಚ್ಚಿದ್ರಿಂದ ನಾವು ತಿನ್ನೋದ್ರಿಂದ ನಮ್ಗೇನು ತೊಂದರೆ ಆಗಲ್ಲ. ತಿನ್ನೋದ್ರಿಂದ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಯಾವಾಗ ನಾವು ಇಂಥ ಒಂದು ಪ್ರಕೃತಿಲಿ ಸಿಗೋಂಥದ್ದನ್ನ ನಾವು ಮಾಡ್ಕೋತೀವಿ